ಓಕೆ ಷಣ್ಮುಖ ಅವರೇ, ಎಲ್ಲ ಫ್ಯಾಮಿಲಿ ಬಗ್ಗೆ ಎಲ್ಲ ಮಾತಾಡಿದ್ವಿ. ನಾವು ನಿಮ್ಮ ಸಿನಿಮಾ ಬಗ್ಗೆನೂ ಮಾತಾಡೋಣ. ಸೊ ಇನ್ನು ಬೇರೆ ಯಾವ ಕಾರ್ನರ್ ಇದೆ? ಮೇಲೆ ಹೋಗೋಣ. ಮೇಲೂ ಸಾಕಷ್ಟು ತೋರಿಸೋದಿದೆ, ಮಾತಾಡ್ಕೊಂಡು. ಅದೇ ಹೇಳ್ತಾ ಇದ್ವಿ, ಇದೆಲ್ಲ ಸ್ವಲ್ಪ ಚೇಂಜ್ ಮಾಡಿದೀವಿ ಅಂತ. ಬಟ್ ಇದೆಲ್ಲ ಏನು ಚೇಂಜ್ ಮಾಡಿಲ್ಲ. ಇದೆಲ್ಲ ಸ್ಟೇರ್ ಕೇಸ್ ಎಲ್ಲ ಮುಂಚೆ ಹಳೇದೇನಿದೆ ಅದೇನಾ? ಎಲ್ಲ ಅದೇ ಅವಾಗ ಸ್ವಲ್ಪ ಅದೇ ಲುಕ್ ಇದೆ, ವಿಂಟೇಜ್ ಲುಕ್ ಇದೆ. ಸೊ ನಿಮ್ಮ ತಾತ ಇದ್ದಾಗಲೂ ಇದೇ ಇದೆಲ್ಲ ಸೇಮ್ ಇತ್ತ? ಇಲ್ಲೊಂದಷ್ಟು ಫೋಟೋ. ನಿಮ್ಮ ಅಪ್ಪ ಮಾಮ ಬರ್ತಾ ಇದ್ರಾ ಇಲ್ಲಿಗೆ, ಈ ಮನೆಗೆ ರೆಗ್ಯುಲರ್? ಹೇಳ್ತೀನಿ ನಿಮ್ಗೆ. ಇಲ್ಲಿ ಅವರು ನಮ್ಮ ತಾತ, ನಮ್ಮ ಚಿಕ್ಕ ತಾತ ಅವರು. ಇಲ್ಲೊಂದಷ್ಟು ಫೋಟೋಸ್ ಇದೆ. ಇದು ನೋಡಿ, ಅದು ಪದ್ಮಭೂಷಣ ಇದು ಫೋಟೋ. ಹೌದು, ತುಂಬಾ ಪ್ರೀಶಿಯಸ್ ಫೋಟೋ, ಒರಿಜಿನಲ್ ಫೋಟೋ. ಆಮೇಲೆ ನನ್ನ ಗ್ರಾಜುಯೇಷನ್. ಇಲ್ಲಿ ಈ ಫೋಟೋಲ್ ನೋಡಿ ನಿಮ್ಮ ಫ್ಯಾಮಿಲಿಯವರೆಲ್ಲರೂ ಇದ್ದಾರೆ. ಇದು ತಾತ ಅಜ್ಜಿದು 50ನೇ ವರ್ಷದ ವೆಡ್ಡಿಂಗ್ ಆನಿವರ್ಸರಿ. ಇದು 50th ಇಯರ್ ಸೆಲೆಬ್ರೇಟ್ ಮಾಡಿದೆ. ಅಕ್ಕನಾ? ಅಕ್ಕ, ನೀವು, ನಾನು, ನನ್ನ ತಂಗಿ, ಫುಲ್ ನಿಮ್ಮ ಫ್ಯಾಮಿಲಿ ಪ್ಯಾಕೇಜ್ ಫೋಟೋ ಅದು. ಇದು 50th ಇಯರ್ ವೆಡ್ಡಿಂಗ್ ಆನಿವರ್ಸರಿ ತಾತಂದಿದೆ. ವೆರಿ ಸ್ಪೆಷಲ್ ಪಿಕ್ಚರ್. ಇದು ನಿಮ್ಮ ಫ್ಯಾಮಿಲಿ ಫೋಟೋ. ಇಲ್ಲಿ ಆಮೇಲೆ ಗಣಪತಿ ಇದ್ದಾರೆ. ಗಣಪತಿ ಎಲ್ಲೆಲ್ಲ ನಮ್ಮ ಮನೆ ಸುಮಾರು ಗಣಪತಿ ಇದೆ. ಮೇಲ್ಗಡೆ ತುಂಬಾ ಕಲೆಕ್ಷನ್ಸ್ ಇದೆ ಅನ್ಸತ್ತೆ. ಹೌದು. ನಿಮ್ದು ಗ್ರಾಜುಯೇಷನ್? ಗ್ರಾಜುಯೇಷನ್. ಅದು ಎಲ್ಲಿ ಇದು? ಆಸ್ಟ್ರೇಲಿಯಾದ? ಆಸ್ಟ್ರೇಲಿಯಾದ. ಓಕೆ. ಎಲ್ಲೆಲ್ಲೂ ಗಣಪತಿ. ಅದು ಗಣಪತಿ ಹಬ್ಬ ನಮ್ಮ ತಾತನ ಮನೇಲಿ ಮಾಡ್ತಿರ್ಲಿಲ್ಲ. ನಮ್ಮ ತಾತ ಅವರ ತಂದೆ ಏನು ಗೌರಿ ಹಬ್ಬದ ದಿನ ತಿರ್ಕೊಂಡಿದ್ದು ಅಂತ ಹೇಳಿ ಹಬ್ಬನೇ ಮಾಡ್ತಾ ಇರ್ಲಿಲ್ಲ, ಅಲ್ಲಿ ಮಾಡ್ತಾ ಇರ್ಲಿಲ್ಲ. ಸೊ ಅದಕ್ಕೆ ನಮ್ಮ ಮನೇಲಿ ಮಾಡ್ತಿದ್ವಿ. ತಾತ, ಅಜ್ಜಿ, ಆಮೇಲೆ ಇಡೀ ಫ್ಯಾಮಿಲಿ ನಮ್ಮ ಮನೆಗೆ ಹಬ್ಬಕ್ಕೆ ಬರೋರು. ಅಂದ್ರೆ ನಮಗೂ ಏನ್ ಹೇಳಿ ಗಣಪತಿ ತರೋ ಇದಿಲ್ಲ, ಆ ಒಂದು ಪದ್ಧತಿ ಇಲ್ಲ. ಈಗ ಯಾವ್ದೋ ಒಂದು ಐಡಲ್ಗೋ ಇಲ್ಲ ಫೋಟೋಗೂ ಪೂಜೆ ಮಾಡಿ ಮಾಡೋದು. ಹಿಂಗೆ ಒಂದು ವರ್ಷ ನಮ್ಮಮ್ಮ ಮನೇಲಿ ಎಷ್ಟೆಷ್ಟು ಗಣಪತಿ ಇದೆ ಎಲ್ಲ ಒಂದು 20-25 ಐಡಲ್ ಇತ್ತು. ಅವತ್ತು ಅಂದ್ಕೊಂಡ್ರು ಮುಂದಿನ ವರ್ಷ 108 ಐಡಲ್ ತಂದು ಪೂಜೆ ಮಾಡಬೇಕು ಅಂತ. ಆ ಫೋಟೋ ಅದು ಅದು ನನಗೆ ಅಂಗಡಿ ಹೆಸರು ಮಾಡ್ತೋಯ್ತು. ಯಾವುದು ಸಿಲ್ಕ್ ಅಂಗಡಿ ಅವರು ರೇಷ್ಮೆ ಇದರಲ್ಲಿ ಫ್ಯಾಬ್ರಿಕ್ ಅಲ್ಲಿ ಫೋಟೋ ನೇಯ್ದಿರೋದ ಅದು. ಇಟ್ಸ್ ಪ್ರೀಶಿಯಸ್ ಒನ್. ಅದು ರೇಷ್ಮೆ ನೂಲಲ್ಲಿ ಅದನ್ನ ಡಿಸೈನ್ ಮಾಡಿರೋದು. ನಮ್ಮ ಅಕ್ಕನ ಮದುವೆಯಲ್ಲಿ ಎಲ್ಲ ಸೀರೆ ತಗೊಳಕ್ ಹೋಗಿದಾಗ ಅವರು ಇಲ್ಲ ನಿಮ್ಗೆ ಪ್ಯೂರ್ ಶುದ್ಧ ಪ್ಯೂರ್ ಸಿಲ್ಕ್ ಅನ್ಸುತ್ತೆ. ಆಮೇಲೆ ಇಲ್ಲಿ ನೀವು ನೋಡ್ಬೋದು ನಮ್ಮ ಮುತ್ತಾತ, ಮುತ್ತಾತ ಇವರನ್ನ ಎಲ್ಲರೂ ನೋಡಿರ್ತಾರೆ. ಅವರು ಅಜ್ಜಿ ಅವರ ತಂದೆ ಅಪ್ಪಾಜಿಗೌಡರು ಅಂತ ಹೇಳಿ. ಓಕೆ. ಅವರು ಸಂಗೀತ ಮೇಷ್ಟ್ರು ಆಗಿದ್ದಾರೇನೆ. ಇದು ನೀವ? ಇಲ್ಲ, ನನ್ನ ತಂಗಿಯ. ಆಮೇಲೆ ಇದು ನೋಡಿ, ನಮ್ಮ ಚಿಕ್ಕಮ್ಮ ಅವರು ಬೆಸ್ಟ್ ಚೈಲ್ಡ್ ಆರ್ಟಿಸ್ಟ್ ಸ್ಟೇಟ್ ಅವಾರ್ಡ್ ಪ್ರೇಮದ ಕಾಣಿಕೆಗೆ ಅದರದ್ದು ಫೋಟೋ. ಪೂರ್ಣಿಮಾ. ಹೌದು. ಇದು ನೀವು ಪೇರೆಂಟ್ಸ್ ಜೊತೆ? ನಮ್ಮ ಚಿಕ್ಕಮ್ಮನೂ ಯಾವುದನ್ನ LKG ಇದ್ದಾಗ ಏನೋ ಹೋಮ್ವರ್ಕ್ ಮಾಡಿರ್ಲಿಲ್ಲ ಅಂತಾನೆ ಏನೋ ಟೀಚರ್ ಬೈದ ಅಂತೇಳಿ ನಮ್ಮ ಚಿಕ್ಕಮ್ಮ ಜಗಳ ಆಡಿದ್ರಂತೆ. ಏನ್ ಚಿಕ್ಕ ಮಗು ನೀವು ಇದು ಮಾಡ್ತಿಲ್ಲ, ಅಷ್ಟು ಪ್ರೊಟೆಕ್ಟಿವ್ ನಮ್ಗಳ ಬಗ್ಗೆ. ಅವಾಗಿಂದನೂ ನೋಡಿ ನಿಮ್ಮಮ್ಮ ಹಣೆಗಿಟ್ಟಿರೋ ಬಿಂದಿ ಇದೆಯಲ್ಲ, ಎಷ್ಟು ಅದು ಅಲ್ವಾ? ನಮ್ಮ ಅಜ್ಜಿ, ನಮ್ಮಮ್ಮ ಖುಷಿ ಆಗತ್ತೆ. ಈಗಲೂ ಇಡ್ತಾರೆ. ನಮ್ಮ ಅಕ್ಕನ ಮಗ ಕೆಳಗೆ ನಾನು ನಮ್ಮ ಡಾಕ್ಟರ್ ಬಗ್ಗೆ ಹೇಳಿದೆ. ಡಾಕ್ಟ್ರು ಒಂದು ಸ್ಪೆಷಲ್ ಫೋಟೋ ತೋರಿಸ್ತೀನಿ ಅಂತ. ನಾವು ಒಂದ್ಸಲ 85 ಹೋಗಿದ್ವಿ. ಅವಾಗ ಬರೀ ನಮ್ಮ ತಂದೆ, ನಮ್ಮ ತಾಯಿ, ಆಮೇಲೆ ವಿಕ್ರಮ್ ಶ್ರೀನಿವಾಸ್ ಅಂತ ಹೇಳಿ ನಮ್ಮ ಒಬ್ಬರಿದ್ರು, ಅವರು ಬಂದಿದ್ರು. ಸೆಕೆಂಡ್ ಟೈಮ್. ಹೌದು, ಇದು ಸೆಕೆಂಡ್ ಟೈಮ್ ಹೋದಾಗ 1988 ನನಗೆ 4 ವರ್ಷ ವಯಸ್ಸಲ್ಲಿ ಹೋದಾಗ ಇವರು ಬಂದಿದ್ರ, ಪುನೀತ್ ಅವರು? ಹೌದು. ತಾತ ಆಮೇಲೆ ಅಪ್ಪ ಮಾಮ ಕೂಡ ನಮ್ಮ ಜೊತೆಗೆ ಬಂದಿದ್ರು. ಸುಮಾರು ಸರ್ಜರಿ ಪ್ರೊಸೀಜರ್ ಎಲ್ಲ ಆದಮೇಲೆ ಸುಮಾರು 1 ತಿಂಗಳ ಕಾಲ ನಾವು ಸ್ವಲ್ಪ ಟೂರ್ ಮಾಡಿದ್ವಿ US ಅಲ್ಲಿ. ಓಕೆ. ಈ ಫೋಟೋ ನೋಡಿ ನಮ್ಮ ತಾತ ಯಾವಾಗ ಹೇಳೋದು, ನೋಡ್ಕಂದ ನಾವೆಲ್ಲ ಕ್ಯಾಮ್ರಾ ನೋಡ್ತಾ ಇದ್ದೀವಿ, ಆದರೆ ಅವರು ನಿನ್ನೆ ನೋಡ್ತಾ ಇದ್ದಾರೆ. ನಾನು ಹೇಳಿದೆ ಆಗ ನಮ್ಮ ತಾತ, ನಿನ್ನ ಪಾಲಿಗೆ ನಮಗೆ ದೇವರು ಅವರು ಅಂತ. ಅವ್ರು ಇದನ್ನ ತೋರಿಸಿ ಹೇಳ್ತಾರೆ, ನೋಡಿ ಅವ್ರು ನೋಡಿ ನಿನ್ನನ್ನು ಈ ಫೋಟೋಲನ್ನು ಅವರು ಕ್ಯಾಮ್ರಾ ನೋಡ್ತಾರೆ. ನೋಡಿ ಎಷ್ಟು ಚೆನ್ನಾಗಿ ಜಡ್ಜ್ ಮಾಡಿದ್ದಾರೆ ಅಲ್ವಾ? ಅವರು ನಿಮ್ಮನ್ನೇ ನೋಡ್ತಾ ಇದ್ದಾರೆ ಆ್ಯಕ್ಚುಲಿ. ಹೌದು. ಸೊ
ಇದು ತುಂಬ ಮೆಮೊರಬಲ್ ಫೋಟೋ ನಿಮಗೆ. ಫೋಟೋ. ಪುನೀತ್ ಅವರು ನೋಡಿ ಎಷ್ಟು ಸೀರಿಯಸ್ 13 ವರ್ಷ ಅವಾಗ, ಟೀನೇಜ್ 13 ಇಯರ್ಸ್. ಓಕೆ. ಅವಾಗ ಡಿಸ್ನಿ ವರ್ಲ್ಡ್ಗೆಲ್ಲ ಹೋಗಿದ್ವಿ ಜೊತೆಗೆ. ಓ, ಆಗ್ಲೇ ಡಿಸ್ನಿ ವರ್ಲ್ಡ್ ಎಲ್ಲ ನೀವು ರೌಂಡ್ ಹಾಕಿ ಬಂದಿದ್ರಾ? ಓಕೆ. ಸೊ ಭಾಳ ಬ್ಯೂಟಿಫುಲ್ ಟೈಮ್ಸ್, ಬ್ಯೂಟಿಫುಲ್ ಮೆಮರೀಸ್ ಅದು. ಹಾಗೆ ಮುಂದೆ ಹೋಗೋಣ. ನಾನು ಆಗಲೇ ಹೇಳ್ತಿದ್ದೆ ಮೇಡಮ್ ನಿಮಗೆ, ನಮ್ಮ ಮನೇಲಿ ಎಲ್ಲೆಲ್ಲಿ ನೋಡಿದ್ರು ಗಣೇಶ ಹೌದು ಕಾಣ್ತಾನೆ ಅಂತ. ನೀವು ಇದು ಗಣೇಶನ ಹಬ್ಬ ಮಾಡಲ್ಲ ಅಂದ್ರಿ, ಎಲ್ಲಿ ನೋಡಿದ್ರು ಗಣೇಶ ಕಾಣಿಸ್ತದೆ, ಎಲ್ಲಿ ನೋಡಿದ್ರು ಗಣಪತಿಗಳು. ಒಂದು ವರ್ಷ ನಮ್ಮಮ್ಮನಿಗೆ ಒಂದು 20 ಸಿಕ್ತು ಮನೇಲಿ. ಸೊ ಅವತ್ತು ನಮ್ಮಮ್ಮ ಅನ್ಕೊಂಡ್ರು ಮುಂದಿನ ಹಬ್ಬದ ಅಷ್ಟೊತ್ತಿಗೆ ನಾವು ಒಂದು 108 ಗಣೇಶ ಇಟ್ಟು ಪೂಜೆ ಮಾಡಬೇಕು ಅಂತ. ಸೊ ಆ ಒಂದು ವರ್ಷದಲ್ಲಿ ನೋಡಿ ಇಲ್ಲಿ ಜೋಕಾಲಿದೆ, ಎಲ್ಲೇ ಸಿಕ್ಕಿದ್ರು ಡಿಫ್ರೆಂಟ್ ಆಗಿರೋದು. ಕಲ್ ಮೇಲೆ ಪೇಂಟ್ ಮಾಡಿರೋದಾ? ಹೌದು, ಅದು ನನ್ನ ಬ್ರದರ್ ಇನ್ ಲಾ ವಿನಯ್ ಅಂತ, ನನ್ನ ತಂಗಿ ಯಜಮಾನ್ರು ಹಸ್ಬೆಂಡ್, ಅವರು ಪೇಂಟ್ ಮಾಡಿರೋದು ಅದು. ಓಕೆ. ಅವರು ಇಸ್ ಅ ವೆರಿ ಗುಡ್ ಆರ್ಟಿಸ್ಟ್, ಅವ್ರು ಮಾಡ್ಕೊಟ್ಟಿದ್ದು. 6 ಮುಖ ಇರೋ ಅಂಥದ್ದು. ಹೌದು. ಈ ಕಡೆ ಎಲ್ಲ ಪಂಚಮುಖಿ ಗಣಪತಿ 5 ಸುಮಾರಿದೆ, ಎಲ್ಲ ಬೇರೆ ಬೇರೆ ತರ, ಬೇರೆ ಬೇರೆ ಮೆಟೀರಿಯಲ್ಸ್. ಆಮೇಲೆ ಈ ಮಂಟಪದ್ದು ಒಂದು ವಿಶೇಷ ಇದೆ ಮೇಡಮ್. ಏನ್ ವಿಶೇಷ? ಗಂಧದ ಮಂಟಪ ಇದು, ಸ್ಯಾಂಡಲ್ವುಡ್. ಬಂಗಾರಪ್ಪ ಸರ್ ನಮ್ಮ ತಾತನಿಗೆ ಗಿಫ್ಟ್ ಕೊಟ್ಟಿದ್ದಾರೆ. ಇಲ್ಲಿ ಬರ್ಬೇಕಾದ್ರೆ ಏನೋ ಒಂದು ಅಷ್ಟು ಅಂತ ಅದು, ಅದಕ್ಕೆ ಇದೊಂದು ಫ್ರೇಮ್ ಮಾಡಿಸಿ ನಮ್ಮ ತಂದೆ ಇಟ್ಟಿದ್ದಾರೆ. ನೀವು ಓಪನ್ ಮಾಡಿದ್ರೆ ಸ್ವಲ್ಪ ಚೆನ್ನಾಗಿ ಒಳ್ಳೆ ಸ್ಮೆಲ್ ಬರುತ್ತೆ. ಅದೇ ಅಲ್ಲ, ಇಲ್ಲಿ ಬರ್ಬೇಕಾದ್ರೇನೆ ಅದು ಸ್ವಲ್ಪ ಅದ್ರದ್ದು ಇದು ಪ್ಯೂರ್ ಸ್ಯಾಂಡಲ್ವುಡ್ ಅಲ್ಲಿ ಮಾಡಿರೋಂಥ ಮಂಟಪ ನೋಡಿ. ಇದು ಗಂಧದಲ್ಲಿ ಈ ಮಂಟಪ ಮಾಡಿಸಿರೋದು ಹೇಗೆ, ಏನು, ಯಾವ ಟೈಮಲ್ಲಿ ಇದು? ಇದು ಅರೌಂಡ್ ನನಗೆ ಎಕ್ಸಾಕ್ಟ್ ಇಯರ್ ಗೊತ್ತಿಲ್ಲ ಮೇಡಮ್, 85-86 ಮೇಲೇನೆ ಕೊಟ್ಟಿರೋದು. ಓಕೆ. ಸೊ ನಮ್ಮ ತಾಯಿ ಅವಾಗ ಇದನ್ನೆಲ್ಲ ತೆಗೆದು ಕ್ಲೀನ್ ಮಾಡಿ ಎಲ್ಲ ಅವ್ರ ಜವಾಬ್ದಾರಿ. ಹೌದು. ಮೇಂಟೆನೆನ್ಸ್ ನಮ್ಮ ತಾಯಿಗೆ ಭಾಳ ಇಂಪಾರ್ಟೆಂಟ್ ಅವರಿಗೆ. ಖಂಡಿತ. ಎಷ್ಟು ಪುಟ್ಟದಾಗಿ ನಾವೆಲ್ಲೇ ನೋಡಿದ್ರು ಹೋಗಿ ಮಿನಿಯೇಚರ್ ಇದು. ಹೌದು. ನೋಡಿ, ಇದು ಡಿಫ್ರೆಂಟ್. ಇದು ನಾಟ್ಯ ಗಣಪ. ಹೌದು, ನಾಟ್ಯ ಗಣಪ. ಇನ್ಯಾವ್ದು ಇದರಲ್ಲಿ ಡಿಫ್ರೆಂಟ್ ಆಗಿ ಇನ್ಯಾವ್ಯಾವ್ದಿದೆ? ಎಲ್ಲ ಬೇರೆ ಬೇರೆ ಊರುಗಳಿಂದ ತಂದಿರೋದು ಇದೆ ಮೇಡಮ್. ಅಂದ್ರೆ ಬೇರೆಯವರು ನಿಮ್ಮ ಮನೇಲಿ ಬೇರೆಯವರು ಕೊಟ್ಟಿದ್ದಾರೆ? ಹೌದು, ಬೇರೆಯವ್ರು ಕೊಟ್ಟಿರೋದು ಇದೆ, ಗಿಫ್ಟ್ ಕೊಟ್ಟಿರೋದು ಇದೆ. ಈಗ ನೋಡಿ ಮೇಲಿರೋದು ಯಾರೋ ಗಿಫ್ಟ್ ಕೊಟ್ಟಿದ್ದು. ಗೊತ್ತಾಗಿದೆ ನಿಮಗೆ, ನೀವೆಲ್ಲ ಗಣೇಶ ಲವರ್ಸ್ ಅಂತ, ಅಂದ್ರೆ ಗಣಪತಿ ಪ್ರೇಮಿಗಳು. ಇಲ್ಲಿ ಯಾವ್ದು ಗಿಫ್ಟ್ ಯಾವ್ದು ನಾವು ತಂದಿರೋದು ನನಗೆ ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ. ಬಟ್ ಕೆಲವೊಂದ್ಸಲಿ ನಾನು BBM ಮಾಡಬೇಕಂದ್ರೆ ಶಿಶಾರಿಪುರಂ ಕಾಲೇಜಲ್ಲಿ ಡೆಲ್ಲಿ ಆಗ್ರಾ ಎಲ್ಲ ಟ್ರಿಪ್ ಹೋಗಿದ್ವಿ. ಅಲ್ಲಿಂದ ಆಗ್ರಾಯಿಂದನೂ ಡೆಲ್ಲಿಯಿಂದನೂ ಒಂದು ಗಣಪತಿ ತಂದಿದೆ. ಅದು ಇದೆ ನನಗೆ, ಸಾರಿ ಮರ್ತೋಗಿದೆ ಎಕ್ಸಾಕ್ಟ್ಲಿ ಯಾವುದು ಅಷ್ಟು ಮಧ್ಯ. ಹೌದು, ಅದು ಎಲ್ಲೋ ಇದೆ. ಇಲ್ಲಿ ಇದೇನಿದು ನಿಮ್ಮ ಅಪ್ಪು ಮಾಮ? ಇದು ಅಪ್ಪು ಮಾಮ ಅವರ ಸ್ಟ್ಯಾಚು. ಒಬ್ಬರು ರೀಸೆಂಟಾಗಿ ನನಗೆ ತಂದುಕೊಟ್ಟು, ನನ್ನ ಬರ್ತ್ಡೇ ದಿನ ಅವರು ನನಗೆ ತಗೊಂಬಂದು ಗಿಫ್ಟ್ ಮಾಡಿದರು. ವೆರಿ ಸ್ಪೆಷಲ್ ಅದು ಇದರಲ್ಲಿ ಚಾಕಲ್ಲಿ ಹೌದಾ ಮಾಡಿರೋವಂಥದ್ದು. ಹೌದು. ಓಕೆ. ಆಮೇಲೆ ಇವೆಲ್ಲ ದೇವರ ಮೂರ್ತಿಗಳು ಭಾಳ, ಇದೆಲ್ಲ ನಿಮ್ಮ ಒಂಥರ ಹಾಬಿ ತರ ಕಲೆಕ್ಷನ್ಸ್? ಹೌದು. ಅಂದರೆ ಎಲ್ಲ ಹಳೇದೇನೆ, ಸಾಕಷ್ಟು ಹಳೇದು. ಇನ್ನೇನು ಹಾಬಿ ಇದೆ? ಇನ್ನೇನೇನಿದೆ ನನ್ನ ಹಾಬೀಸ್? ಅಂದರೆ ನನಗೆ ಸ್ವಲ್ಪ ಆರ್ಟು ಇಷ್ಟ. ಅಂದರೆ ನನಗೆ ಆರ್ಟ್ ಸ್ಕೆಚ್ ಮಾಡ್ತೀರಾ? ಮಾಡ್ತೀನಿ. ಯಾವಾಗ ಐ ವುಡೆಂಟ್ ಕಾಲ್ ಮೈ ಸೆಲ್ಫ್ ಅನ್ ಆರ್ಟಿಸ್ಟ್, ಬಟ್ ನನಗೆ ಇದೆ ಹಾಡು, ಸಂಗೀತದಲ್ಲಿ ತುಂಬ ಇಂಟ್ರೆಸ್ಟ್. ನಮ್ಮ ನಿಂಬಿಯ ಬನಾದ ಮ್ಯಾಗ ಸಿನಿಮಾದಲ್ಲೂ ಒಂದು ಹಾಡು ಹಾಡಿದೆ, ಟೈಟಲ್ ಟ್ರ್ಯಾಕ್ ನಾನೇ ಹಾಡಿ, ನಾನು ನನ್ನ ವೈಫ್ ಇಬ್ಬರು ಹಾಡಿದ್ದೀವಿ. ಅವರು ಹಾಡಾಡ್ತಾರ? ಹೌದು. ಆಮೇಲೆ ಅಪ್ಪು ಮಾಮನ ಬರ್ಡೇಗೊಂದು, ತಾತನ ಬರ್ಡೇಗೊಂದು 2024ರಲ್ಲಿ 23ಯಲ್ಲಿ ಒಂದು ಹಾಡು ಮಾಡಿದ್ವಿ. ಮಾಮಂದು ಕರುನಾಡ ರಾಜಕುಮಾರ ಅಂತ, ತಾತಂದು ಕನ್ನಡದ ಕಂಠೀರವ ಅಂತ 2 ಸಾಂಗು. ಅದು ನಮ್ಮ ಪ್ರಣವ್ ಅಂತ ಹೇಳಿ ಒಬ್ಬರು ಮ್ಯೂಸಿಕ್ ಡೈರೆಕ್ಟರ್, ಅವರು ಕಂಪೋಸ್ ಮಾಡಿ ಹಾಡಿಸಿದ್ದು. ನಿಮ್ಮ ಸಿನಿಮಾದಲ್ಲೂ ನೀವೇ ಹಾಡಾಡಿದ್ರಾ? ಹೌದು. ನಿಂಬಿಯ ಬನಾದ ಮ್ಯಾಗ ಟೈಟಲ್ ಸಾಂಗ್ ನನ್ನ ವೈಫ್ ನಾನು ಇಬ್ಬರು. ಆ ಸಿನಿಮಾ ಬಗ್ಗೆ ಹೇಳಿ. ಹೇಗೆ ಆ ಸಿನಿಮಾ, ಹೇಗೆ ನೀವು ಆಕ್ಟ್ ಮಾಡಕ್ ಒಪ್ಕೊಂಡ್ರಿ? ನೀವು ಹೇಳಿದ್ರಿ, ಹೌದು, ನೀವು ಮಾತ್ರ ಮ್ಯಾನಿಫೆಸ್ಟ್ ಮಾಡ್ತಿದ್ರಿ, ಬಟ್ ಯಾರಿಗೂ ಗೊತ್ತಿರಲಿಲ್ಲ ಆಕ್ಟರ್ ಆಗ್ತಿದ್ಯಾ ಅಂತ. 2022 ಇದು 2022 ಅಲ್ಲಿ ಒಂದಿನ
ನಮ್ಮ ಡೈರೆಕ್ಟ್ರು ಅವರು ಇನ್ನೊಂದು ಸಿನಿಮಾ ಒಂದು ಕಾರ್ಯಕ್ರಮಕ್ಕೆ ನಮ್ಮ ತಂದೆ ತಾಯಿನ ಕರೆಯೋಕ್ಕೆ ಬಂದಿದ್ದರು. ಅವತ್ತು ನನಗೆ ಹೇಳಿದ್ರು, ಸರ್ ನಿಮಗೂ ಒಂದು ಕತೆ ಮಾಡ್ಕೊಂಡಿದ್ದೀನಿ ನಾನು ಅಂತ. ನಾನು ಫಸ್ಟು ನಾನು ಹಿಂದೆ ತಿರುಗಿ ನೋಡಿದೆ, ನಾನು ಇನ್ಯಾರಿಗಾರ ಹೇಳ್ತಾವ್ರ ಅಂತ. ಓಕೆ, ಇಲ್ಲ ಸರ್ ನಿಮಗೇನೆ. ಆಮೇಲೆ ಆಯ್ತು ಸರ್ ಮಾತಾಡೋಣ ಬಿಡಿ ಇನ್ನೊಂದು ಟೈಮು. ಅದು ಅರೌಂಡ್ ಜೂನ್ ಏನೋ. ಅದಾದಮೇಲೆ ಒಂದಷ್ಟು ದಿನ ಅವರು ಆ ಸಿನಿಮಾಲ್ಲಿ ವರ್ಕ್ ಮಾಡ್ತಾಯಿದ್ರು. ಆಗಸ್ಟಲ್ಲಿ ಮತ್ತೆ ನನಗೆ ಕಾಂಟ್ಯಾಕ್ಟ್ ಮಾಡಿ ಈ ಥರ ನಾನು ಬನ್ನಿ ಸರ್ ಅಂತ ನಮ್ಮ ಆಫೀಸಲ್ಲಿ ಮೀಟ್ ಮಾಡಿ ಅಲ್ಲಿ ಅವರು ಕತೆ ಲೈನೆಲ್ಲ ಮಾಡಿ ಹೇಳಿದ್ರು. ನಂಗೆ ತುಂಬ ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಹಾಗೆ ಅವ್ರು ಕೇಳಿದ ಆಮೇಲೆ ಹೇಗೆ, ಇಲ್ಲ ಸರ್ ನಾನು ನಿಮ್ಮ ಇಂಟರ್ವ್ಯೂ ಎಲ್ಲ ನೋಡಿದ್ದೀನಿ, ನಿಮ್ಮ ತಾತಾಜಿ ಬಗ್ಗೆ ಮಾತಾಡೋದು, ಅಪ್ಪು ಮಾವನ ಬಗ್ಗೆ ಮಾತಾಡೋದು ನನಗೆ ಅನ್ನಿಸ್ತು. ಆಮೇಲೆ ನಿಮ್ಮನ್ನು ನಾನು ಬೇರೆ ಬೇರೆ ಟೈಮಲ್ಲಿ ನೋಡಿದ್ದೀನಿ ಬೇರೆ ಕಡೆ ಎಲ್ಲ, ಈ ಕ್ಯಾರೆಕ್ಟ್ರಿಗೆ ನೀವು ತುಂಬ ಸೂಟ್ ಆಗ್ತೀರಾ ಅಂತ ನನಗೆ ಅನ್ನಿಸ್ತು. ಅದಕ್ಕೋಸ್ಕರ ಬಂದಿದ್ದೀವಿ. ಸೊ ಹಾಗೆ ಒಟ್ಟಿಗೆ ನಾವು ಕತೆ ಎಲ್ಲ ಡೆವಲಪ್ ಮಾಡಿಕೊಂಡು ಹಾಗೆ ಶುರುವಾಗಿ ಬನಾದೆ ಮ್ಯಾಗ. ನಾನು ಅವರನ್ನು ಒಂದು 2-3 ಟೈಮ್ಸ್ ಮೀಟ್ ಮಾಡಾದ್ಮೇಲೆ ಆಮೇಲೆ ನಮ್ಮ ತಂದೆಗೆ ಹೇಳಿದೆ. ಅಲ್ಲಿವರೆಗೂ ಹೇಳಿರಲಿಲ್ಲ. ನಮ್ಮ ತಾಯಿಗಂತೂ ಇನ್ನೂ ಹೇಳೇ ಇರಲಿಲ್ಲ. ಹೇಗಿತ್ತು ಅವ್ರ ರಿಯಾಕ್ಷನ್ಗಳು? ಅವ್ರನ್ನ ಮೀಟ್ ಮಾಡಿಸ್ದೆ. ಈ ಥರ ಯಾರೊಬ್ಬರು ಬಂದಿದ್ದಾರೆ ಅಪ್ಪಾಜಿ, ನಿನ್ನ ಮೀಟ್ ಮಾಡಬೇಕು. ಅವ್ರು ಆಯಿತು, ನಿಮ್ಮ ಖುಷಿ ಸರ್. ಮೀಟ್ ಮಾಡಿದಾಗ ಒಂದು ಮಾತು ಹೇಳಿದ್ರು, ನನಗದು ಇವತ್ತರೆಗೂ ನನ್ನ ಮನಸ್ಸಿನಲ್ಲಿ ಹಾಗೆ ನೆನ್ಪಿಟ್ಟಿದೆ. ಸರ್, ನನ್ನ ಮಗನ ನೀವು ಸಿನಿಮಾಗೆ ತರಬೇಕು ಅಂತ ಬಂದಿದ್ದೀರ. ಬಟ್ ನನಗೊಂದು ಆಸೆ ಏನಂದರೆ, ಈ ಸಿನಿಮಾದಲ್ಲಿ ಯಾರೆಲ್ಲ ಕೆಲಸ ಮಾಡ್ತಾರೆ, ಇನ್ಕ್ಲೂಡಿಂಗ್ ಟೆಕ್ನಿಷಿಯನ್ಸ್, ಆರ್ಟಿಸ್ಟ್, ಅವರೆಲ್ಲರಿಗೂ ಈ ನೀವು ಮಾಡೋ ಸಿನಿಮಾಯಿಂದ ಇನ್ನೊಂದು ಸಿನಿಮಾ ಅವಕಾಶ ಸಿಗಬೇಕು. ಆ ಥರ ನೀವು ಸಿನಿಮಾ ಮಾಡಿ ಸರ್, ನನಗೆ ಖುಷಿ ಆಗುತ್ತೆ ಅಂತ ನಮ್ಮ ತಂದೆ ಹೇಳಿದ್ರು. ಅದು ನನಗೆ ಇವತ್ತವರೆಗೂ ನನ್ನ ಮನಸ್ಸಲ್ಲಿ ಹಾಗೆ ನೆನ್ಪಿಟ್ಟಿದೆ. ಆಮೇಲೆ ಇನ್ನೇನು ಶೂಟಿಂಗು 2-3 ಡೇಸಲ್ಲಿ ಸ್ಟಾರ್ಟ್ ಆಗು. ಆವಾಗ ಸರ್ ಅಮ್ಮನ್ನು ಮನೆಗೆ ಬಂದು ಮೀಟ್ ಮಾಡ್ತೀವಿ ಅಂತ ಹಣ್ಣೆಲ್ಲ ತೊಗೊಂಬಂದು ನಮ್ಮ ಡೈರೆಕ್ಟ್ರ್ ಪ್ರೊಡ್ಯೂಸರು ಅವತ್ತು ಬೆಳಗ್ಗೆ ನಾನು ಈ ಥರ ಬರ್ತಾಯಿದ್ದೆ. ನಮ್ಮ ತಂದೆ ಹೇಳಿದ್ರಂತೆ, ಯಾರೋ ಮೀಟ್ ಮಾಡೋಕ್ಕೆ ಬರ್ತಾರಂತೆ ನಿಮ್ಮ ಮಗಂದೇನೋ ವಿಷಯಕ್ಕೆ. ಏನೇನು ನಂಗೆ ಗೊತ್ತಿಲ್ಲ, ನಿನ್ನ ಮಗನೇ ಹೇಳ್ತಾನೆ ಬಿಡು. ಅವತ್ತು ಇಲ್ಲಿ ವಾಲಿಕಾಲಲ್ಲಿ TTD ಟೆಂಪಲ್ ಇದೆ, TTD ದೇವಸ್ಥಾನ. ಅಲ್ಲಿ ನಾನು ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ವಿ. ಅಲ್ಲಿ ಹಾಲಲ್ಲಿ ಅದು ಮುಗಿಸ್ಕೊಂಡು ಅಲ್ಲಿ ದೇವಸ್ಥಾನಕ್ಕೆ ಅಲ್ಲಿ ಹೇಳಿದೆ ನಮ್ಮ ತಾಯಿಗೆ, ಈ ಥರ ಅಮ್ಮ ಇವತ್ತು ಸಾಯಂಕಾಲ ಅವತ್ತು ಸಾಯಂಕಾಲ ಬರೋದು. ಅವತ್ತು ದಿನ ಬೆಳಗ್ಗೆ ನಮ್ಮ ಅಮ್ಮನಿಗೆ ಎಲ್ಲಿ ನಮ್ಮಮ್ಮ ಅಯ್ಯೋ ಯಾಕಾದರೆ ಬೇಕಾಗಿತ್ತ ಅಂದ್ಕೊಂಡ್ಬಿಡ್ತಾರೋ, ಅಲ್ಲ ನನಗೆ ಸಪೋರ್ಟ್ ಮಾಡ್ತಾರಂತ ಖಂಡಿತ ನನಗೆ ಆದರೂ ಏನೋ ಒಂದು ಭಯ ಹೇಳಿರಲಿಲ್ಲ. ಸೊ ಅವತ್ತು ಹೇಳಿದೆ, ತುಂಬ ಖುಷಿಪಟ್ಟರು. ಅದು ವೆಂಕಟರಮಣ ಸ್ವಾಮಿ ಸನ್ನಿಧಾನದಲ್ಲಿ ಅಲ್ಲಿ ಹೇಳಿದ್ದು. ಸೊ ಆಮೇಲೆ ಬಂದಮೇಲೆ ಸಾಯಂಕಾಲ ಬಂದರು, ಎಲ್ಲ ಮಾತೆಲ್ಲ ಆಯಿತು. ಸೊ ಆಮೇಲೆ ಒಂದು 2-3 ಡೇಸ್ ಆದಮೇಲೆ ಶೂಟಿಂಗ್ ಸ್ಟಾರ್ಟ್ ಆಯಿತು. ಓಕೆ. ಸೊ ನಿಮ್ಮ ಫ್ಯಾಮಿಲಿಯಲ್ಲೇ ಅಂದರೆ ಕುಟುಂಬದಲ್ಲೇ ಘಟಾನುಘಟಿಗಳು, ಎಂಥ ಲೆಜೆಂಡ್ ಆ್ಯಕ್ಟರು ಶಿವಣ್ಣ ಅವರು, ಪುನೀತ್ ರಾಜ್ಕುಮಾರ್ ಅವರು, ಎಲ್ಲರೂ ರಾಘವೇಂದ್ರ ರಾಜ್ಕುಮಾರ್, ಇಡೀ ಫ್ಯಾಮಿಲಿನೇ ಆ್ಯಕ್ಟಿಂಗಲ್ಲಿ ಇತ್ತು. ಬಟ್ ನೀವು ಅಬ್ರಾಡ್ ಹೋದಾಗ ಯಾರೂ ನಿರೀಕ್ಷೆ ಮಾಡಿರಲಿಲ್ಲ ನೀವು ಈ ಫೀಲ್ಡಿಗೆ ಬರ್ತೀರಾ ಅಂತ. ಸೊ ಈ ಸಿನಿಮಾ ನಿಮಗೆ ಹೇಗೆ ಅನ್ನಿಸ್ತು? ಈ ಸಿನಿಮಾ ನಿಮ್ಗೆ ಒಪ್ಕೊಂಡಾಗ ಏನು ಅನ್ನಿಸ್ತು? ಅಂದರೆ ಏನಾದ್ರು ಚಾಲೆಂಜಸ್ ಅನ್ನಿಸ್ತಾ, ಸವಾಲು ಅನ್ನಿಸ್ತಾ, ಏನು ಹೇಗೆ ಮುಂದುವರೆದ್ರಿ? ಮೇಡಮ್, ಚಾಲೆಂಜಿಂಗ್ ಇರುತ್ತೆ ಅಂತ ಖಂಡಿತ ನನಗೆ ಗೊತ್ತಿತ್ತು. ಯಾಕಂದರೆ ಇದು ನನಗೆ ಹೊಸ್ತು ಆವಾಗ. ಬಟ್ ಏನಂದರೆ ಇದೊಂದು ಹೊಸ ಆಪರ್ಚುನಿಟಿ ನನ್ನ ಲೈಫಲ್ಲಿ. ಓಕೆ, ತೊಗೊಳ್ಬೇಕು. ಆಮೇಲೆ ನಮ್ಮ ಮನೇಲಿ ಎಲ್ಲರೂ ಹೇಳಿದ್ರು, ನಮ್ಮ ರಾಘು ಮಾಮ, ಶಿವ ಮಾಮ, ನನ್ನ ಪೇರೆಂಟ್ಸು ಎಲ್ಲರೂ ಅವಕಾಶ ಬಂದಿದೆ. ರಾಘು ಮಾಮ ಹೇಳಿದ್ರೆ, ನೀನು ನಿಮ್ಮ ತಾತಾಜಿ ಜೊತೆ ಅಷ್ಟೊಂದು ಕಾಲ ಕಳೆದಿದ್ದಕ್ಕಂತ ಅವರೇ ಆಶೀರ್ವಾದ ಮಾಡಿ ನಿನಗೆ ಕಳಿಸಿರೋದು ಒಂದು ಅವಕಾಶ. ನೀನು ಯಾವ ಕಾರಣಕ್ಕೂ ಬೇರೆ ಥರ ಯೋಚನೆ ಮಾಡಬೇಡ, ಇದನ್ನು ಪ್ರಯತ್ನ ಮಾಡು. ಅವಕಾಶ ಬಂದಿದೆ, ಪುಟ್ ಯುವರ್ ಎವ್ರಿಥಿಂಗ್ ಇನ್ ಟು ಇಟ್ ಆ್ಯಂಡ್ ನೀನು ಪ್ರಯತ್ನ ಮಾಡು, ಎನ್ಕರೇಜ್ ಮಾಡಿ. ಹೌದು, ಖಂಡಿತ. ಓಕೆ ಹೇಳಿದ್ರು, ಚೆನ್ನಾಗಿ ಮಾಡು. ಅವ್ರು ಹೇಳಿದ್ರು, ಕಷ್ಟಪಟ್ಟಲ್ಲ ಇಷ್ಟಪಟ್ಟು ಕೆಲಸ ಮಾಡು, ನಿಮಗೆ ಆಗುತ್ತೆ. ಆ್ಯಂಡ್ ನಮ್ಮ ಟೀಮ್ ಅಷ್ಟು ಚೆನ್ನಾಗಿತ್ತು. ಕಂಪ್ಲೀಟ್ ಸ್ಟಾರ್ಟಿಂಗ್ ಪಾಯಿಂಟಿಂದನೂ ಪ್ರತಿಯೊಂದು ಪ್ರೋಸೆಸ್ಸಲ್ಲೂ ನನ್ನ ಇನ್ವಾಲ್ವ್ ಮಾಡಿದರು. ಸ್ಕ್ರಿಪ್ಟ್ ಮಾಡಬೇಕಂದ್ರೆ, ಸ್ಟೋರಿ ಮಾಡಬೇಕಂದ್ರೆ, ಈಗ ಲೊಕೇಶನ್ಗೆ ಹೋಗ್ಬೇಕಂದ್ರೂ ಅಷ್ಟೇ. ಇಲ್ಲಿ ಹೋಗ್ತಾಯಿದ್ದೀವಿ ಸರ್, ಹೋದಾಗ ಅಲ್ಲಿಂದ ವೀಡಿಯೋ ಕಾಲ್ ಮಾಡಿ ತೋರಿಸೋದು, ಫೋಟೋ ತೆಗೆದು ತೋರಿಸೋದು, ಹಿಂಗೆ ಇಲ್ಲಿ ಈ ಪೋರ್ಷನ್ ಇಲ್ಲಿ ತೆಗಿಬೇಕು, ಈ ಪೋರ್ಷನ್ ಇಲ್ಲಿ ತೆಗಿಬೇಕು. ಒಂದು ಮಲ್ನಾಡ್ ಪೋರ್ಷನಲ್ಲೇ ಮಾಡಬೇಕು ಅನ್ನೋದು ಅವ್ರಿಗೆ ಇತ್ತು.
ಅವ್ರಿಗೆ ಆ ವಿಷನ್ ಇತ್ತು ನಮ್ಮ ಡೈರೆಕ್ಟ್ರಿಗೆ. ಅಲ್ಲೇ ಚಿಕ್ಕಮಂಗ್ಳೂರು ಮಲಂದೂರ್ ಅಲ್ಲಿ ಬಾಗ್ಮನೆಯವರ ಅದು ಮೂಲ ಮನೆ ಅಂತೆ, ಬಾಗ್ಮನೆ ಫ್ಯಾಮಿಲಿಯ ಮೂಲ ಮನೆ ಅಂತ. ಆ ಮನೆಯಲ್ಲಿ ಸುಮಾರು 200 ಚಿಲ್ಲರೆ ವರ್ಷ ಹಳೆ ಮನೆ. ಅದು ಆ ಎಕ್ಸ್ಪೀರಿಯನ್ಸ್ ಎಲ್ಲ ನಾನು ಮರೆಯೋಕ್ಕಾಗೋದೇ ಇಲ್ಲ. ಮಲೆನಾಡು ನಿಮಗೆ ಗೊತ್ತು, ಚಿಕ್ಕಮಂಗ್ಳೂರು ಬ್ಯೂಟಿಫುಲ್ ಜಾಗ, ನಿಮ್ಮೂರು. ಸೊ ಅಲ್ಲಿ ನಾವು ಮಾತಾಡ್ಕೊಳ್ತಿದ್ದು ಶೂಟಿಂಗ್ ಹೋದಾಗ, ಏನು ಸರ್ ಎಲ್ಲಿ ತಿರುಗಿಸಿದ್ರು ಒಳ್ಳೆ ಫ್ರೇಮ್ ಸಿಗುತ್ತೆ ನಮಗೆ ಚಿಕ್ಕಮಗಳೂರೇ. ಹಾಗೆ ಎಲ್ಲಿ ನೋಡಿದ್ರು ಹಸಿರು 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 ಬ್ಯೂಟಿಫುಲ್ ಆಗಿತ್ತು. ಅಲ್ಲಿ ಹೋದವರಿಗೆ ಆ ಹಸಿರು ನೋಡೇ ಆ ಮಟ್ಟಕ್ಕೆ ಆ ಪ್ರೀತಿ ಅಂದ್ರೆ ವಾಪಸ್ ಬರಬೇಕು ಅನ್ಸೋದೇ ಇಲ್ಲ. ನಮ್ಮ ಸಿನಿಮಾ ಕತೆಗೂ ಹೇಳಿ ಮಾಡಿಸ್ದಂಗೆ ನಮಗೆ ಆ ಜಾಗ. ಸೊ ಫುಲ್ ಗ್ರೀನರಿ, ಆ ಹಸಿರು ಇದರಲ್ಲಿ ಪ್ರಕೃತಿಯಲ್ಲಿ ಶೂಟ್ ಮಾಡಿದ್ವಿ. ಆ್ಯಂಡ್ ಅಲ್ಲಿ ನಮ್ಗೆ ಯಾರ್ಯಾರು ನಾವು ಮೀಟ್ ಮಾಡಿದ್ವಿ ಎಲ್ಲ ಜನ ತುಂಬ ನನಗೆ ಎನ್ಕರೇಜ್ಮೆಂಟು, ಪ್ರೀತಿ, ಸಪೋರ್ಟ್ ಎಲ್ಲ ಕೊಟ್ಟರು. ಮನೆ ಪುನೀತ್ ರಾಜ್ಕುಮಾರ್ ಅವರ ಇವರು ಪತ್ನಿ ಅಶ್ವಿನಿ ಅತ್ತೆ ಅವರ ಅವರು ಅಲ್ಲಿಯವರೇ ಫ್ಯಾಮಿಲಿ. ಅವರು ಏನು ಅವ್ರ ಪ್ರತಿಕ್ರಿಯೆ ಹೇಗಿತ್ತು? ಅವ್ರು ತುಂಬ ಖುಷಿ. ನಾನು ಹೇಳ್ದೆ ಇಲ್ಲಿ ಶೂಟ್ ಮಾಡ್ತಾ ಇದ್ದೀವಿ, ತುಂಬ ಖುಷಿ ಪಟ್ಟರು ಅತ್ತೆನೂ. ಅವ್ರ ಕಸಿನ್ಸೇನೆ ಅಲ್ಲಿ ತುಂಬ ಜನ, ಒಂದು 3-4 ಜನ ಅವ್ರ ಕಸಿನ್ಸ್ ಸಿಕ್ಕಿದ್ರು ಅಲ್ಲಿ. ಎಲ್ಲರೂ ಪಾಪ ಎಲ್ಲ ನಮ್ಮ ಮನೆಗೂ ಬನ್ನಿ, ನಮ್ಮ ಎಸ್ಟೇಟ್ಗೂ ಬನ್ನಿ ಅಂತೆಲ್ಲ ಕರ್ಕೊಂಡೋಗಿ ಸಾಕಷ್ಟು ನಮಗೆ ಆತಿಥ್ಯ ಮಾಡಿದರು. ತುಂಬ ಎಲ್ಲ ಫ್ಯಾಮಿಲಿಯವ್ರದ್ದು ಎನ್ಕರೇಜ್ಮೆಂಟ್ ಸಿಕ್ತು 100% ಮೇಡಮ್. ನನ್ನೆಲ್ಲ ಕಸಿನ್ಸು ಎಲ್ಲ ಫ್ಯಾಮಿಲಿ ತುಂಬ ಅವ್ರು ನೀನು ಮಾಡ್ತಾರೆ, ತುಂಬ ಖುಷಿ ಇದೆ, ನನಗೆ ಮಾಡ್ತಾರೆ, ತುಂಬ ಖುಷಿ ಇದೆ. ಆ್ಯಂಡ್ ಪ್ರತಿಯೊಂದು ಹಂತದಲ್ಲೂ ಈಗ ಒಂದು ಟೀಸರ್ ಬಿಟ್ಟಾಗಲೂ, ಪೋಸ್ಟರ್ ಬಿಟ್ಟಾಗಲೂ ಪ್ರತಿಯೊಬ್ಬರು ಫೋನ್ ಮಾಡಿ ಮಾತಾಡೋ, ಹಾಡು ರಿಲೀಸ್ ಮಾಡಿದಾಗಲೂ ಅಷ್ಟೇ. ಓಕೆ. ಈ ಎಲ್ಲದ್ರ ಮಧ್ಯೆ ಇದಾದ ನಂತರ ಒಂದಿಷ್ಟು ಟ್ರೋಲ್ ಆಯಿತು ಶಂಕರ್ ಅವರೇ. ಅಂದರೆ ಎಲ್ಲರ ಪ್ರಕಾರ ಏನು ಈಗ ಕಾನ್ಸೆಪ್ಟ್ ಇಲ್ಲ ಆ್ಯಕ್ಚುಲಿ ಈ ಜನ್ರೇಷನಲ್ಲಿ, ಈ ಟೈಮಲ್ಲೆಲ್ಲ ಹೀರೋ ಅಂದರೆ ಟಾಲ್ ಆ್ಯಂಡ್ ಹ್ಯಾಂಡ್ಸಮ್, ತುಂಬ ಸ್ಮಾರ್ಟು, ಹೀಗೇ ಇರಬೇಕು ಅನ್ನೋದೊಂದು ಏನೋ ಅದು ಬಹಳಷ್ಟು ಜನ ಹಾಗೆ ಯೋಚನೆ ಮಾಡ್ತಾರೆ. ಸೊ ಟ್ರೋಲ್ ಆಯಿತು. ಆಗ ನಿಮಗೆ ಅದು ಯಾಕೆ ಹಂಗಾಯಿತು ಆ ಬಗ್ಗೆ ಹೇಳಿ ಮೇಡಮ್. ಇದು ಯಾರೇ ಆದರೂ ನೀವು ತಗೊಳ್ಳಿ, ಎಂಥ ಸ್ಟಾರ್ ಆದ್ರೂ, ಓಕೆ, ಈಗ ನಮ್ಮ ತಾತ ಅಜ್ಜಿ ಬಗ್ಗೆನೇ ಮಾತಾಡೋರು ತುಂಬ ನನ್ನ ಕಿವಿಯಾರೆ ನಾನು ಕೇಳಿದ್ದೇನೆ. ಹೌದು. ಸೊ ಇದೆಲ್ಲ ನನಗೇನು ಅನ್ಸೋದೇ ಇಲ್ಲ. ಈಗ ಅಂಥ ದೊಡ್ಡ ಸೂಪರ್ ರಜನಿಕಾಂತ್ ಅವ್ರ ಬಗ್ಗೆನೂ ಜನ ಮಾತಾಡ್ತಾರೆ. ಹೌದು. ಅಂದರೆ ಅದನ್ನು ನಾನು ಒಂದು ಇನ್ಸ್ಪಿರೇಷನ್ ಆಗಿ ತೊಗೊಂಡಿದ್ದೀನಿ ಅಷ್ಟೇ ಮೇಡಮ್. ಈಗ ಹಾಡೇ ಇಲ್ವಾ, ಆಡಿಸಿ ನೋಡು, ಬೀಳಿಸಿ ನೋಡು, ಉರುಳಿ ಹೋಗೋದು. ನಾವು ಆ ಥರ, ನೀವು ಆಡಿಸಿ ಉರುಳಿಸಿ ಬೀಳಿಸಿ, ನಾವು ಉರುಳಬಾರ್ದು, ಮುಂದಕ್ಕೆ ಹೋಗ್ತಾ ಇರಬೇಕು. ಸಿನಿಮಾ ಅಷ್ಟೇ ಅಲ್ಲ, ನನಗೆ ಅಂತ ಒಂದು ಪರ್ಸ್ನಲ್ ಲೈಫ್ ಇದೆ, ನಮ್ಮ ಅಪ್ಪ ಅಮ್ಮ ಇದ್ದಾರೆ, ನನ್ನ ವೈಫ್ ಇದ್ದಾರೆ. ಸೊ ಆ ಟ್ರೋಲ್ ಮಾಡಿದವರಿಗೆ ಏನಾದರೂ ಹೇಳೋಕ್ಕೆ ಇಷ್ಟಪಡ್ತೀರಾ? ಮೇಡಮ್ ನಾನು ಏನು ಹೇಳೋಕ್ಕೆ ಇಷ್ಟಪಡಲ್ಲ ಮೇಡಮ್. ಏನು ಹೇಳಿ ಏನು ಅಂದರೆ ಇಟ್ ಈಸ್ ನಾಟ್ ಸಮಥಿಂಗ್ ಐ ಆಮ್ ಬೌಂಡ್ ಟು ಆನ್ಸರ್ ಅಂತ ನಾನು. ಬಹಳಷ್ಟು ನೆಗೆಟಿವ್ ಆಗಿ ಒಂದಿಷ್ಟು ಜನ ಬೇಕು ಅಂತಲೇ ಹಾಕಿದ್ರಾ ಅಥವಾ ಡಿಸ್ಕರೇಜ್ ಮಾಡಬೇಕು ಅಂತನಾ? ಅಲ್ಲ, ಅದು ನೋಡಿ ಮೇಡಮ್, ಈಗ ನಾವು ಇನ್ನೊಬ್ರಿಗೆ ಆ ಥರ ಮಾಡಿದರೆ ನಾವು ಏನಕ್ಕೆ ಮಾಡಿದ್ವಿ ಅಂತ ನಾವು ಯೋಚನೆ ಮಾಡ್ಬೋದು. ಆ ಮನಸ್ಥಿತಿ ಯಾಕೆ ಒಬ್ರಿಗೆ ಬರುತ್ತೆ ಅನ್ನೋದೇ ನನಗೆ ಗೊತ್ತಿಲ್ಲ. ಆ್ಯಂಡ್ ಪ್ರಾಬಬ್ಲಿ ಎಲ್ಲ ಥರದನ್ನೂ ವೆಲ್ಕಮ್ ಮಾಡ್ಬೇಕು ಮೇಡಮ್, ಗುಡ್ ಆ್ಯಂಡ್ ಬ್ಯಾಡ್. ಹೌದು. ತೀರಾ ವರ್ಸ್ಟಾಗೆಲ್ಲ ಈಗ ಯಾರೋ ಫ್ರೆಂಡ್ಸೇ ಕೆಲವು ಸಲ ನಾವು ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಾಗ ಏನಾರ ಮಾತಾಡಿರೋದು, ಅಂದರೆ ನಮ್ಮ ಮನೆ ಬಗ್ಗೆ ಈ ಥರ ಎಲ್ಲ, ಅದನ್ನು ಚಿಕ್ಕ ವಯಸ್ಸಿಂದನೂ ನಾನು ನೋಡ್ಕೊಂಡು ಬಂದಿದ್ದೀನಿ. ನಾನು ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಿಕೊಂಡು ಬಂದಿದ್ದೀನಿ. ನನಗೇನೋ ಹೇಳೋಕ್ಕೆ ಏನೋ ನಮ್ಮ ತಾತನ ಬಗ್ಗೆ ಹೇಳೋದು, ಅವ್ರ ಸಿನಿಮಾ ಬಗ್ಗೆ ಹೇಳೋದು ಸ್ಕೂಲಲ್ಲಿ, ಪ್ರಾಬಬ್ಲಿ ಅವರೆಲ್ಲ ದೇ ಡಿಂಟ್ ಮೀನ್ ಎನಿ ಆಫ್ ದಟ್. ಬಟ್ ಆ ಮೂಮೆಂಟಲ್ಲಿ ಅದು ಸ್ವಲ್ಪ ಹರ್ಟ್ ಆಗುತ್ತೆ. ಬಟ್ ನಂತರ ಅವರಿಗೂ ಪ್ರಾಬಬ್ಲಿ, ಈಗ ನಾನು ಯಾರತ್ತೂ ಹೋಗಿ ಮಾತಾಡಿಲ್ಲ ಅದ್ರ ಬಗ್ಗೆ, ನನ್ನ ಫ್ರೆಂಡ್ಸ್ ಬಗ್ಗೆ, ಬಟ್ ಅವ್ರಿಗೂ ಪ್ರಾಬಬ್ಲಿ ಈಗ ಬಂದು ಲುಕ್ ಬ್ಯಾಕ್ ಎಡಿಟ್ ಅವ್ರಿಗೆ ನಾನು ಹೆಂಗೆ ಮಾಡಿಬಿಟ್ಟೆ. ಸೊ ಟ್ರೋಲ್ ಮಾಡೋ ಪ್ರತಿಯೊಬ್ಬರಿಗೂ ಈಗಲೂ ಅನಿಸಿರ್ಬೋದು, ನಾ ಮಾಡಬಾರ್ದಾಗಿತ್ತಪ್ಪ, ನಾ ಯಾಕೆ ಇನ್ನೊಬ್ಬರ ಬಗ್ಗೆ ತಪ್ಪಾಗಿ ಮಾತಾಡಿ. ನಮಗೂ ಒಂದು ಸೆಲ್ಫ್ ಅವೇರ್ನೆಸ್ ಆಯ್ತು ಮೇಡಮ್. ಯಾವಾಗಲೂ ಒಂದ್ಸಲಿ ಯಾರನ್ನ ನಾವು ನೋಡಿ ಏನೋ ರೇಗಿಸಿರ್ಬೋದು ಇನ್ ಎನಿ ಏಜ್ ನನ್ನ ಲೈಫಲ್ಲಿ. ಅಲ್ಲ, ಮಾಡೇ ಇಲ್ಲ ಅಂತ ಹೇಳೋಲ್ಲ, ಖಂಡಿತ ಮಾಡಿದ್ದೀನಿ. ನಾನು ಯಾರನ್ನ ನೋಡಿ ನಕ್ಕಿದ್ದೀನಿ, ಯಾರೋ ಮಾತಾಡೋದು ನೋಡೋ, ಯಾರೋ ಇರೋದನ್ನ ನೋಡೋ, ಇಲ್ಲ ಏನೋ ನೋಡಿ ಅವರು ಬಟ್ಟೆ ನೋಡೋ, ಏನು ಇದೆಲ್ಲ ಇವಾಗ ಒಂಥರ ಏಟು ನೋಡ್ದ. ಯಾರಿಗೂ
ಮಾಡಬಾರ್ದು. ಸೊ ನಾನು ಅದಕ್ಕೆ ಈಗ ಅವ್ರು ಯಾರೋ ನನ್ನ ಬಗ್ಗೆ ಹೇಳಿದ ಅನ್ಯಾಯ, ಯಾಕಂದರೆ ನಾನು ಮಾಡಿದ್ದೀನಲ್ಲ ಅದೇ ತಪ್ಪನ್ನ. ಓಕೆ. ಸೊ ನನಗೆ ಅದು ರಿಯಲೈಸೇಷನ್ ಲರ್ನಿಂಗ್ ಆಯಿತು. ಸೊ ನಾನು ಮಾಡಿದೆ, ನನಗೆ ಯಾರೋ ಮಾಡಿದ್ದಾರೆ. ಈಸಿಯಾಗಿ ತಗೊಂಡ್ರಿ ನೀವು. ಅಲ್ಲ, ಯಾಕಂದರೆ ಮೇಡಮ್ ಇಲ್ಲ ಅದನ್ನು ತುಂಬ ನಾವು ಮನ್ಸಿಗೆ ತಗೊಂಡ್ಬಿಟ್ರೆ ಮುಂದೆ ಏನು ಮಾಡೋಕ್ಕಾಗೋದೇ ಇಲ್ವಲ್ಲ ಮೇಡಮ್. ಹೌದೌದು, ಅದು ಕಾಮನ್ ಆಗಿಬಿಟ್ಟಿದೆ ಈಗ. ಹೌದು. ರೋಲ್ ಪಾಸಿಟಿವ್ ಆಗಿಂತ ನೆಗೆಟಿವ್ ಮಾಡೋದೇ ಜಾಸ್ತಿ. ಅಲ್ಲ, ಬಟ್ ನಮ್ಮ ಲೈಫ್ ಮೇಲೆ ಏನು ಇಂಪ್ಯಾಕ್ಟ್ ಆಗುತ್ತೆ ಅಂತ ನಾವು ಯೋಚನೆ ಮಾಡಬೇಕಲ್ಲ. ಹೌದು. ನೆಗೆಟಿವಿಂದ ನಮ್ಮ ಲೈಫ್ ಮೇಲೆ ಏನು ಒಳ್ಳೆ ಪಾಸಿಟಿವ್ ಇಂಪ್ಯಾಕ್ಟ್ ಅಂತೂ ಇಲ್ಲ. ಹೌದು. ಸೊ ನಾವು ಅದನ್ನು ಮನಸ್ಸಿಗೆ ಮೈಂಡಿಗೆ ತೊಗೊಂಡ್ಬಿಟ್ರೆ ಅದೇ ಆಕ್ಯುಪೈ ಆಗುತ್ತೆ, ಬೇರೆ ಯೋಚನೆ ಮಾಡೋಕ್ಕೆ ಆಗಲ್ಲ. ಯಾಕಂದ್ರೆ ನಾನು ಹೇಳ್ದಂಗೆ ಆ ಸಿನಿಮಾ, ಆ ಕಲರ್ ಲೈಫ್ ಬಿಟ್ಟು ನನಗೊಂದು ಪರ್ಸ್ನಲ್ ಲೈಫ್ ಇದೆ. ಪೇರೆಂಟ್ಸು, ವೈಫು, ಇಲ್ಲಿ ಡ್ಯೂಟೀಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ, ಇದನ್ನೂ ನಾವೆಲ್ಲ ಮಾಡ್ಕೊಂಡು ಹೋಗ್ಬೇಕಲ್ವ. ಹೌದು. ಸೊ ಷಣ್ಮುಖ ಅವರೇ, ಈಗ ಟ್ರೋಲಿಂಗ್ ಬಗ್ಗೆ ಎಲ್ಲ ಹೇಳಿದ್ರಿ, ನೀವು ಅದನ್ನು ಸೀರಿಯಸ್ ಆಗಿ ತಗೊಳ್ಳಿಲ್ಲ. ಅವ್ರಿಗೂ ಅನಿಸಿರುತ್ತೆ ಈಗ ನಾವು ಆ ಥರ ಹೇಳಬಾರ್ದಿತ್ತು, ಮಾಡಬಾರ್ದಿತ್ತು ಅಂತ. ಸರಿ, ಓಕೆ. ನಿಮ್ಮ ನೆಕ್ಸ್ಟ್ ಪ್ರಾಜೆಕ್ಟ್ಗಳ ಬಗ್ಗೆ ಹೇಳ್ತೀರಾ? ಮೇಡಮ್, ಸಾಕಷ್ಟು ಎಕ್ಸೈಟಿಂಗ್ ಡೈರೆಕ್ಟರ್ಸು ಒಂದಷ್ಟು ಎಕ್ಸೈಟಿಂಗ್ ಸ್ಟೋರೀಸ್ನ ನನಗೆ ಬಂದು ನರೇಟ್ ಮಾಡಿದ್ದಾರೆ. ಯಾವುದೂ ಇನ್ನೂ ಫೈನಲೈಸ್ ಆಗಿಲ್ಲ, ಎಲ್ಲ ಒಂದು ಪ್ರೀ ಪ್ರೊಡಕ್ಷನ್ ಸ್ಟೇಜಲ್ಲಿ ಇದೆ. ಸೊ ಅಲ್ಲ, ಅಫ್ಕೋರ್ಸ್ ನನಗೂ ಮುಂದೆ ಮಾಡಬೇಕು ಅನ್ನೋ ಆಸೆ ಇದೆ. ಅದಕ್ಕೆ ತಕ್ಕಾಗೆ ನನಗೆ ಬಂದು ಅಪ್ರೋಚ್ ಮಾಡಿದ್ದಾರೆ, ಮಾಡೋಣ ಸರ್, ವರ್ಕ್ ಮಾಡೋಣ ಜೊತೆಗೆ, ಒಳ್ಳೆ ಕಾನ್ಸೆಪ್ಟ್ ಇರೋವಂಥದ್ದು, ಒಳ್ಳೆ ಕತೆ ಇರೋವಂಥದ್ದು ಸಿನಿಮಾಗಳನ್ನ, ಬೇರೆ ಬೇರೆ ಆ ಥರ ಸ್ಟೋರೀಸ್ನ ನನಗೆ ಬಂದು ನರೇಟ್ ಮಾಡಿದ್ದಾರೆ. ಸೊ ಆ ಸ್ಟೋರೀಸ್ ಮೇಲೆ ನಾವು ವರ್ಕ್ ಮಾಡ್ತಾಯಿದ್ವಿ. ಅಫ್ಕೋರ್ಸ್ ಆಲ್ಸೋ ಅದನ್ನು ಹೇಗೆ ಪ್ರೊಡಕ್ಷನ್ ಹೇಗೆ ಮಾಡಬೇಕು, ಪ್ರೊಡ್ಯೂಸರ್ಗಳ ಹತ್ರ ಹೋಗೋದು. ಪರ್ಟಿಕ್ಯುಲರ್ ಆಗಿ ನಿಮಗೆ ಇಂಥದ್ದೇ ಒಂದು ಸಿನಿಮಾ ಮಾಡಬೇಕು ಅನ್ನೋದು ಏನಾದರೂ ಮನಸ್ಸಲ್ಲಿ ಇದೆಯಾ? ನನ್ನ ಪರ್ಸ್ನಲಿ ಆ್ಯಸ್ ಎ ವ್ಯೂವರ್, ಆ್ಯಸ್ ಎನ್ ಆಡಿಯನ್ಸ್, ನನಗೆ ಕಾಮಿಡಿ ಮೂವೀಸ್ ತುಂಬ ಇಷ್ಟನಾ ನಿಮಗೆ? ನಂಗೆ ತುಂಬ ಇಷ್ಟ, ನನ್ನ ಪರ್ಸ್ನಲ್ ಫೇವ್ರೆಟ್. ಓಕೆ. ಸೊ ನನಗೆ ಒಂದು ಒಳ್ಳೆ ಕಾಮಿಡಿ ಜಾನ್ರ ಮೂವಿ ಮಾಡಬೇಕು ಅಂತ ತುಂಬ ಆಸೆ ಇದೆ. ಓಕೆ, ನಾವೀಗ ಒಂದಿಷ್ಟು ಜಾವಿಯಲ್ ಕ್ವಶನ್ಸ್ ಕೇಳ್ತೀವಿ. ಓಕೆ ಓಕೆ, ಫುಲ್ಲು ಸಿಂಪಲ್ ಆಗಿ ರ್ಯಾಂಡಮ್ ಆಗ್ಬೋದು, ಅಥವಾ ಜಾವಿಯಲ್ ಕ್ವಶನ್ಸ್ ನಿಮ್ಮ ಇಷ್ಟ ಕಷ್ಟಗಳ ಬಗ್ಗೆ. ಓಕೆ. ಸೊ ನೆಕ್ಸ್ಟ್ ನಿಮ್ಮ ಮನೆಯ ಇನ್ನೊಂದು ಕಾರ್ನರ್ ತೋರಿಸ್ತಾರೆ. ಹೌದು. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.